ನಮಸ್ಕಾರ. ಪ್ರತಿಯೊಬ್ಬರು ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದಿದ್ದು ಏನಪ್ಪ ಅಂತ ಹೇಳಿದ್ರೆ, ಮೇಡಮ್ ನ್ಯೂ ಇಯರ್ ರೆಸಲ್ಯೂಷನನ್ನು ಹೇಗೆ ಕ್ರಿಯೇಟ್ ಮಾಡೋದು? ಹೇಗೆ ಗೋಲ್ಸನ್ನು ಸೆಟ್ ಮಾಡೋದು? ಹೇಗೆ ನಮ್ಮ ಗೋಲ್ಸನ್ನು ಮ್ಯಾನಿಫೆಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ತುಂಬ ಜನ ಪ್ರಶ್ನೆ ಕೇಳಿದ್ರಿ. ನೋಡಿ, ನಾವು ಪ್ರತಿ ಸತಿ ನ್ಯೂ ಇಯರ್ ರೆಸಲ್ಯೂಷನನ್ನು ಮಾಡ್ತೀವಿ. ಆದರೆ ವರ್ಷದ ಕಡೆ ಮೂಮೆಂಟಲ್ಲಿ ತಿರುಗಿ ನೋಡಿದ್ರೆ, ನಾವು ಇಷ್ಟೊಂದು ಅಂದ್ಕೊಂಡಿರೋದನ್ನ ಮಾಡೋಕ್ಕೆ ಆಗಿರಲ್ಲ. ಎಕ್ಸಾಂಪಲ್, ದಿ ವಾರದಲ್ಲಿ ಅಟ್ಲೀಸ್ಟ್ 4 ದಿನ ವರ್ಕೌಟ್ ಮಾಡಬೇಕು ಅಂದ್ಕೊಂಡಿರ್ತೀವಿ. ನೋಡಿದ್ರೆ ಒಂದಿನನೂ ನಾವು ಜಿಮ್ ಕಡೆ ಹೋಗೇ ಇರಲ್ಲ. ಜಿಮ್ ಶುರುಗೆ ಹೋಗಿ ಅಲ್ಲಿ ಫೀಸ್ ಕಟ್ಬಿಟ್ಟು ಬರ್ತೀವಿ, ಮತ್ತೆ ಆ ಕಡೆ ತಲೆನೇ ಹಾಕಲ್ಲ. ಇದು ನೀವು ಮಾತ್ರ ಅಲ್ಲ, ಎಷ್ಟೊಂದು ಜನದಲ್ಲೂ ಹೀಗಾಗತ್ತೆ. ನಾನು ಹೀಗೆ ಮಾಡಿದ್ದೀನಿ. ಆದರೆ ನ್ಯೂ ಇಯರ್ ರೆಸಲ್ಯೂಷನನ್ನು ಹೇಗೆ ಸ್ಮಾಲ್ ಗೋಲ್ಸನ್ನು ಇಟ್ಕೊಳ್ಳೋದು, ಹೇಗೆ ನಾವು ಅಚೀವ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ವಿಷನ್ ಬೋರ್ಡ್. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ನ್ಯೂ ಇಯರ್ ರೆಸಲ್ಯೂಷನ್ ಅನ್ನ ಮಾಡ್ತೀವಿ. ಆದರೆ ಅದನ್ನ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕಳೆದ ವರ್ಷ ಏನೇನು ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಿರ್ಬೋದು ಅಥವಾ ನೀವು ಯಾವುದೋ ಒಂದು ಮೈಕ್ರೋ ಗೋಲ್ ಅನ್ನು ಅಚೀವ್ ಮಾಡೋದಾಗಿರ್ಬೋದು. ಎಕ್ಸಾಂಪಲ್ಲು, ನೀವೊಂದು 2 ಕೆಜಿ ವೆಯ್ಟನ್ನು ಕಮ್ಮಿ ಮಾಡ್ಕೊಂಡಿರೋದಾಗಿರ್ಬೋದು, ಅಥವಾ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಆಗಿರ್ಬೋದು, ಅಥವಾ ನಿಮ್ಮ ಸಂಬಂಧಗಳು ಇಂಪ್ರೂವ್ ಆಗಿರೋದಾಗಿರ್ಬೋದು. ಯಾವ ವಿಷಯಕ್ಕೆ ನೀವು ತುಂಬಾನೇ ಗ್ರೇಟ್ಫುಲ್ ಆಗಿದ್ದೀರಾ, ನಿಮ್ಮ ಬಗ್ಗೆ ನಿಮಗೆ ಯಾವುದಾದ್ರೂ ಒಂದು ಹೆಮ್ಮೆ ಇರತಕ್ಕಂಥ ವಿಷಯಗಳನ್ನು ಬರೀರಿ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಪ್ರತಿ ಸತಿ ನಾವೇನ್ ಮಾಡ್ತೀವಿ, ನಮ್ಮ ಮೇಲೆ ನಾವು ತುಂಬಾ ಹಾರ್ಷ್ ಆಗಿದ್ಬಿಟ್ಟಿರ್ತೀವಿ. ನಾವು ಏನ್ ಅನ್ಕೋತೀವಿ, ಕನ್ನಡಿ ಮುಂದೆ ಹೋದ್ರೆ, ಯಪ್ಪ ಎಷ್ಟು ದಪ್ಪ ಆಗ್ಬಿಟ್ಟಿದ್ದೀನಿ, ಯಪ್ಪ ನನ್ನ ಸ್ಕಿನ್ ಹಿಂಗಿದೆ. ಹೀಗೆ ನಮ್ಮ ಬಗ್ಗೆ ನಾವೇ ಎಷ್ಟು ಕೆಟ್ಟದಾಗ ಮಾತಾಡ್ಕೋತೀವಿ. ಬೇರೆಯವ್ರು ಮಾತಾಡೋದಿರ್ಲಿರಿ, ನಮ್ಮ ಬಗ್ಗೆ ನಾವೇ ಹಿಂಗೆಲ್ಲ ಮಾತಾಡ್ಕೋತಾ ಇರ್ತೀವಿ ಅಲ್ವಾ? ನಮ್ಮನ್ನ ನಾವೇ ಗೌರವಿಸ್ಕೋತಾ ಇರಲ್ಲ. ಅದರಿಂದ ಆಚೆ ಜನ ಕೂಡ ನಮ್ಮನ್ನ ಗೌರವಿಸೋದನ್ನ ಕಮ್ಮಿ ಮಾಡ್ತಾ ಹೋಗ್ತಾರೆ. ಅದೇ ನಿಮ್ಮನ್ನ ನೀವು ಒಂದು ಸೆಲೆಬ್ರಿಟಿ ತರ ನೋಡ್ಕೊಳ್ಳಿ, ನಿಮ್ಮ ಬಗ್ಗೆ ನೀವು ತುಂಬ ಅಟೆನ್ಷನ್ ಕೊಟ್ಕೊಳ್ಳಿ, ನಿಮ್ಮ ಬಗ್ಗೆ ನೀವು ಕಾಳಜಿ ಕೊಟ್ಕೊಳ್ಳಿ. ನೀವು ಇರ್ತಕ್ಕಂಥ ಜಾಗ ಆಗಿರ್ಬೋದು, ಮನೆ ಆಗಿರ್ಬೋದು, ಎಲ್ಲವನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ. ಇದೆಲ್ಲವೂ ನಿಮ್ಮನ್ನ ಕಂಟ್ರೋಲ್ ಮಾಡಲಿ, ನೀವು ಕಂಟ್ರೋಲ್ ಮಾಡೋಕ್ಕೆ ಆಗ್ತಕ್ಕಂಥ ಕೆಲಸಗಳು ಅಲ್ವಾ? ನಾವು ಎಷ್ಟೋ ಸತಿ ಅನ್ಕೋತೀವಿ, ನಾವು ಬೇರೆಯವರನ್ನ ಬದಲಾಯಿಸಬೇಕು, ಬೇರೆಯವರನ್ನ ಚೇಂಜ್ ಮಾಡಬೇಕು ಅಂತ. ನಮ್ಮನ್ನೇ ನಾವು ಚೇಂಜ್ ಮಾಡ್ಕೊಳ್ಳೋಕ್ಕಾಗದಾಗ ಬೇರೆಯವರನ್ನ ಬದಲಾಯಿಸೋಕ್ಕೆ ಸಾಧ್ಯನಾ? ಯಾವುದು ಖಂಡಿತ ನಿಜವಲ್ಲ. ಮೊದಲನೇದಾಗಿ ನಿಮ್ಮನ್ನ ನೀವು ಹೊಗಳ್ಕೊಳ್ಳಿ ಅಂತ ಹೇಳಿದ್ರೆ, ನನ್ನ ಬಗ್ಗೆ ನನಗೆ ಇಷ್ಟೆಲ್ಲ ನಾನು ನನ್ನ ಲೈಫಲ್ಲಿ ಅಚೀವ್ ಮಾಡಿದ್ದೀನಿ, ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ನಿಮಗೆ ನೀವು ಶಬಾಷ್ಗಿರಿ ಕೊಟ್ಕೊಳ್ಳಿ. ಈ ವರ್ಷ ನಿಮಗೆ ಮುಖ್ಯವಾದ ಕೀ ಏರಿಯಾಸ್ ಮೇಲೆ ಫೋಕಸ್ ಮಾಡಿ. ಎಕ್ಸಾಂಪಲ್, ನನ್ನ ಹೆಲ್ತ್ ಬಗ್ಗೆ ಆಗಿರ್ಬೋದು, ನನ್ನ ರಿಲೇಶನ್ಶಿಪ್ ಆಗಿರ್ಬೋದು, ನನ್ನ ಫಿನಾನ್ಸ್ ಆಗಿರಬಹುದು, ನನ್ನ ಗ್ರೋತ್ ಆಗಿರಬಹುದು. ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಅಲ್ವಾ? ಒಬ್ಬ ಮನುಷ್ಯ ಖುಷಿಯಾಗಿ ನೆಮ್ಮದಿಯಾಗಿ ಇರಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಹೆಲ್ತ್. ನಿಜವಾದ ವೆಲ್ತ್ ಯಾವ್ದಪ್ಪ ಅಂದ್ರೆ ಹೆಲ್ತ್ ಆಗಿರ್ಬೋದು. ಸೊ ಹಾಗಾಗಿ ನೀವು ಫಿಟ್ನೆಸ್ ಆಗಿರ್ಬೋದು, ಜಿಮ್ಗೆ ಹೋಗೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬಹುದು, ಒಳ್ಳೆ ನಿದ್ರೆ ಮಾಡೋದಾಗಿರ್ಬೋದು. ಎಷ್ಟೋ ಸತಿ ನಾವೇನ್ ಮಾಡ್ತೀವಿ, ಮೊಬೈಲ್ ನೋಡ್ತಾ ಇರ್ತೀವಿ, ರಾತ್ರಿ ಹೊತ್ತು ನಿದ್ದೆನೇ ಮಾಡೋದಿಲ್ಲ ಅಲ್ವಾ? 1 ಗಂಟೆ 2 ಗಂಟೆ ಆಗಿರಬಹುದು, ನಿದ್ದೆ ಮಾಡದೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೇಳ್ತಾ ಹೋಗ್ತೀವಿ. ನಿದ್ದೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಯಾವುದೇ ತರಹದ ವೇಟ್ ಆಗಿರಬಹುದು, ಓವರ್ ಆಲ್ ಡೆವಲಪ್ಮೆಂಟ್ಗೆ ನಮಗೆ ನಿದ್ದೆ ತುಂಬಾನೇ ಮುಖ್ಯ. ಹಾಗಾಗಿ ನಿದ್ದೆಗೆ ತುಂಬಾನೇ ಪ್ರಾಮುಖ್ಯತೆಯನ್ನ ಕೊಡಿ. ಅದಾದ್ಮೇಲೆ ನಮ್ಗೇನು ಅಂತ ಹೇಳಿದ್ರೆ ಮೆಂಟಲ್ ಹೆಲ್ತ್. ನಾವೆಲ್ಲ ಫಿಸಿಕಲ್ ಆಗಿ ಹೆಲ್ತನ್ನು ನೋಡ್ಕೋತಾ ಹೋಗ್ತೀವಿ, ಹಣ ಸಂಪಾದನೆ ಮಾಡ್ತೀವಿ. ಆದರೆ ನೀವೇ ನೆಮ್ಮದಿಯಾಗಿಲ್ಲ ಅಂತ ಹೇಳಿದ್ರೆ ಹಣ ಆಗಿರ್ಬೋದು ಎಲ್ಲವೂ ತಗೊಂಡು ನಾವು ಏನು ಮಾಡೋಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಮನುಷ್ಯನಿಗೆ ತುಂಬ ಮುಖ್ಯ ಏನಪ್ಪಾ ಅಂತ ಹೇಳಿದ್ರೆ ನೆಮ್ಮದಿ ಅಲ್ವಾ? ನೀವು ₹1,00,000 ಒಡವೆ ಹಾಕಿದ್ರು ಕೂಡ ನಿಮಗೆ ನೆಮ್ಮದಿನೇ ಇಲ್ಲ ಅಂತ ಹೇಳಿದ್ರೆ ಆ ಒಡವೆಗೆ ಏನು ಸಂತೋಷ ತಂದುಕೊಡುತ್ತೆ ಅಲ್ವಾ? ಹಾಗಾಗಿ ನೆಮ್ಮದಿಯಾಗಿರೋದನ್ನ ಮೊದಲನೇದಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮಲ್ಗಕ್ಕಿಂತ ಮುಂಚೆ ಒಂದು ಗ್ರಾಟಿಟ್ಯೂಡ್ ಜರ್ನಲಿಂಗ್ ಬರೆಯೋದಾಗಿರ್ಬೋದು, ಅಥವಾ ಹೇಗೆ ಅನಿಸ್ತಿದೆ ನಿಮ್ಮನ್ನು ನೀವು ಕೇಳಿ. ಚೆನ್ನಾಗಿದೆಯಾ ನೀನು? ಹೇಗಿದೆಯಾ? ನಿನಗೇನು ಬೇಕು? ಏನು ನಿನ್ನ ಜೀವನದಲ್ಲಿ ಕಡಿಮೆ ಆಗಿದೆ ಅಂತ ನಿಮ್ಮ ಹತ್ರ ನೀವು ಕೂತ್ಕೊಂಡು ಅಟ್ಲೀಸ್ಟ್ ಒಂದು 5-10 ನಿಮಿಷ ಮಾತಾಡಿ. ಅದಕ್ಕೆ ನಾನು ಮೆಡಿಟೇಷನ್ ಅಂತ ಹೇಳ್ತಿರ್ತೀನಿ. ಮೆಡಿಟೇಷನ್ ಅಂತ ಹೇಳಿದ್ರೆ ನೀವೆಲ್ಲ ತಪ್ಪು ತಿಳ್ಕೊಂಬಿಟ್ಟಿದ್ರೆ ಸುಮ್ಮನೆ ಕೂತ್ಕೋಬೇಕು ಅಂತ. ನಿಮ್ಮ ಜೊತೆ ಒಂದು ಡಿವೈನ್ ಅಪಾಯಿಂಟ್ಮೆಂಟ್ ಯಾವಾಗ ಸಿಗತ್ತೆ ನಿಮಗೆ ಗೊತ್ತಾ? ಮೆಡಿಟೇಷನ್ ಮಾಡಿದಾಗ. ನಾವು ಯಾವಾಗ ಕ್ವೈಟ್ ಆಗಿ ಕೂತ್ಕೊಂಡು ಒಂದು ಜಾಗದಲ್ಲಿ ಕೂತ್ಕೋತೀವೋ ನಮ್ಮ ಜೊತೆ ನಮಗೆ ಒಂದು ಕನೆಕ್ಷನ್ ಬೆಳೀತಾ ಹೋಗುತ್ತೆ. ಯಾವಾಗ ನಿಮ್ಮ ಜೊತೆ ನಿಮಗೆ ಒಂದು ಸೂಪರ್ ಕನೆಕ್ಷನ್ ಇರುತ್ತೆ, ನೀವು ಜೀವನದಲ್ಲಿ ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಬೋದು. ನಂತರ ನೀವು ತಗೋಬೇಕಾಗಿರ್ತಕ್ಕಂಥ ಆ್ಯಕ್ಷನ್ಸನ್ನು ತಗೊಳ್ಳಿ. ಎಷ್ಟೋ ಸತಿ ಮೇಡಮ್ ನನ್ನ ಜೀವನದಲ್ಲಿ ಏನು ಮಾಡಬೇಕು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದಾಗ ನಾನು ಒಂದೇ ಒಂದು ಉತ್ತರ ಹೇಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನಿಮ್ಮನ್ನು ನೀವು ಪರ್ಸ್ಯೂಡ್ ಮಾಡ್ಕೊಳ್ಳಿ ಅಲ್ವಾ? ನಾನು ಅದೇ ಹೇಳಿದೆ, ನಿಮ್ಮನ್ನು ನೀವು ಒಂದು ಸೆಲೆಬ್ರಿಟಿ ಥರ ಟ್ರೀಟ್ ಮಾಡಿದಾಗ ನಿಮ್ಮ ಜೊತೆ ಇರೋರು ಸುತ್ತಮುತ್ತ ಎಲ್ಲರೂ ನಿಮ್ಮನ್ನು ಅದೇ ರೀತಿ ನೋಡ್ತಾ ಹೋಗ್ತಾರೆ.
ಮತ್ತೆ ನಿಮ್ಮ ರಿಲೇಶನ್‌ಶಿಪ್ಸ್ ಆಗಿರ್ಬೋದು. ಯಾರೋ ನಿಮ್ಗೆ ನೋವು ಮಾಡಿರ್ತಾರೆ, ಮೋಸ ಮಾಡಿರ್ತಾರೆ, ಅವಮಾನ ಮಾಡಿರ್ತಾರೆ. ಅಂಥ ಟಾಕ್ಸಿಕ್ ರಿಲೇಶನ್‌ಶಿಪ್ ಅನ್ನ ಒಂಟಿತನದಲ್ಲಿ ಇರೋ ಭಯದಲ್ಲಿ ಅಂಥ ರಿಲೇಶನ್‌ಶಿಪ್ ಜೊತೆ ಇರಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಯಾವತ್ತೂ ತಿಳ್ಕೊಳ್ಳಿ ಆ ಟಾಕ್ಸಿಸಿಟಿ ಯಾವಾಗಿರುತ್ತೆ ಅದ್ ನಮ್ಮನ್ನ ತಿಂತಾ ಬರುತ್ತೆ. ಸದಾ ನೆಗೆಟಿವ್ ಎನರ್ಜಿಯಲ್ಲಿ ನಾವಿರೋದು ತುಂಬಾನೇ ಕಷ್ಟ ಆಗ್ತಾ ಹೋಗುತ್ತೆ. ನೋಡಿ ಕೆಲವು ಸತಿ ಒಂದು ಸಂಬಂಧ ಕೆಟ್ಟದಾಗಿದೆ ಅಂತ ಹೇಳಿದ್ರೆ, ಆ ಸಂಬಂಧ ಬಾಯಿ ಬಿಟ್ಟು ಹೇಳಬೇಕು ಅಂತಿಲ್ಲ. ನಿಮ್ಮ ಬಾಡಿನೇ ಫಸ್ಟ್ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಸ್ಟ್ರೆಸ್ಸಿಂದ ನಿಮಗೆ ಪಿಂಪಲ್ ಬರೋದಾಗಿರ್ಬೋದು, ಕೂದಲು ಉದುರೋದಾಗಿರ್ಬೋದು, ಗೊತ್ತಿಲ್ಲದೆ ಇರಿಟೇಟ್ ಆಗ್ತಾ ಇರೋದು. ಯಾಕಂತ ಹೇಳಿದ್ರೆ ಕಾನ್ಸ್ಟೆಂಟ್ ಆಗಿ ಆ ನೆಗೆಟಿವಿಟಿಯನ್ನ ನೀವು ತಗೋತಾನೆ ಹೋಗ್ತಾ ಇರ್ತೀರಾ. ಅಂತಹ ಒಂದು ರಿಲೇಶನ್‌ಶಿಪ್‌ಗಳಿಗೆ ಗುಡ್ ಬೈ ಹೇಳಿ, ಅವ್ರು ಕಲಿಸಿರ್ತಕ್ಕಂತಹ ಪಾಠಕ್ಕೆ ಥ್ಯಾಂಕ್ಸ್ ಹೇಳಿ, ಮುಂದೆ ಜೀವನವನ್ನ ನಡೆಸೋದನ್ನ ಕಲ್ತ್ಕೊಳ್ಳಿ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ನೀವು ಟೈಮನ್ನ ಕೊಟ್ಕೊಳ್ಳಿ. ಯಾಕಂತ ಅದನ್ನೇ ಹೇಳಿದೆ. ಯಾವಾಗ ನೀವು ವೆಯ್ಟ್ ಲಾಸ್ ಅನ್ನ ಮಾಡ್ಕೋತೀರಾ, ಫಿಟ್ ಆಗಿರ್ತೀರಾ, ಜನ ಕೂಡ ನಿಮ್ಮನ್ನ ಅಷ್ಟೇ ಸೀರಿಯಸ್ ಆಗಿ ತಗೋತಾರೆ. ಅಲ್ವಾ? ನಿಮ್ಮ ಗ್ರೂಪಲ್ಲೇ ಅಥವಾ ನಿಮ್ಮ ಫ್ಯಾಮಿಲಿ ಯಾರೋ ಒಬ್ರು ದಪ್ಪಗಿದ್ದಾರೆ, ಅವ್ರನ್ನ ಅವ್ರು ಚೆನ್ನಾಗಿ ನೋಡ್ಕೊಂಡಿಲ್ಲ, ಸ್ವಲ್ಪ ಏನೋ ಗಾತ್ರದಲ್ಲಿ ಇದ್ರೆ ಎಲ್ಲರೂ ಅವ್ರ ಬಗ್ಗೆ ತಮಾಷೆ ಮಾಡ್ತಿರ್ತಾರಲ್ವಾ? ಹಂಗಂತ ಅವ್ರ ದೇಹದ ಬಗ್ಗೆ ಅಲ್ಲ, ಯಾರು ಅವರನ್ನ ಸೀರಿಯಸ್ ಆಗಿ ತಗೊಳಕ್ಕಾಗಲ್ಲ. ಮತ್ತೆ ನೋಡಿ, ಯಾರಾದ್ರೂ ಹಣ ಕೊಟ್ಟು ಏನನ್ನ ಬೇಕಾದ್ರೂ ಕೊಂಡ್ಕೋಬಹುದು ಅಲ್ವಾ? ಆದ್ರೆ ಫಿಟ್ನೆಸ್ ಅನ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಫಿಟ್ನೆಸ್ ಅನ್ನ ತುಂಬಾನೇ ಸೀರಿಯಸ್ ಆಗಿ ತಗೊಳ್ಳಿ. ಆಯ್ತಾ? ನಿಮ್ಗೆ ಏನೋ ನಂಗೆ ವರ್ಕೌಟ್ ಮಾಡಕ್ ಉದಾಸೀನ ಅಂತ ಹೇಳಿದ್ರೆ, ನಿಮ್ಗೆ ಇಷ್ಟ ಬರೋ ಹಾಡನ್ನ ಹಾಕಿ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಏನನ್ನಾದ್ರೂ ಸರಿ. ಆದ್ರೆ ನೀವು ಬೆವರ್ಬೇಕು. ನಿಮ್ಮ ಬಾಡಿಯಿಂದ ತಾನಾಗೆ ತಾನು ಟಾಕ್ಸಿಕ್ಸ್ ಆಚೆ ಹೋಗ್ತಾ ಹೋಗ್ಬೇಕು. ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಸ್ಕಿನ್ನಲ್ಲೂ ಕೂಡ ಒಂದು ಒಳ್ಳೆ ಗ್ಲೋ ಬರ್ಲಿಕ್ಕೆ ಶುರು ಆಗುತ್ತೆ. ನಂತರ ಏನೇನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಒಂದು ವಿಷನ್ ಬೋರ್ಡನ್ನ ಮಾಡೋಣ. ನೀವು ನಂಬ್ತೀರಾ? ನಾನು ಲಾಸ್ಟ್ ಇಯರ್ ಮಾಡಿದ ವಿಷನ್ ಬೋರ್ಡಲ್ಲಿ 80% ನನ್ನ ಜೀವನದಲ್ಲಿ ಆಗಿದೆ. ಗೊತ್ತಾ? ನೀವು ಇರಬೇಕಾಗಿರ್ತಕ್ಕಂಥ ನೋಡಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸುಪ್ತ ಮನಸ್ಸಿಗೆ ನಾವು ಕನಸು ಕಾಣ್ತಿದೀವಾ, ನಿಜನಾ ಅಂತ ಗೊತ್ತಾಗಲ್ಲ. ಎಷ್ಟೋ ಸತಿ ಸುಮ್ಮನೆ ನೀವೇನೋ ಅನ್ಕೊಂಡಿರ್ತೀರ, ಅದು ನಿಮ್ಮ ಜೀವನದಲ್ಲಿ ಆಗಿದೆ ಅಲ್ವಾ? ಹಾಗಾದ್ಮೇಲೆ ಒಳ್ಳೆದನ್ನ ಯೋಚನೆ ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ಆಗತ್ತೆ. ಹೆಂಗಾಗತ್ತೆ? ನನ್ನ ಸಂಬಳ ಬಂದ್ಬಿಟ್ಟು 10,000. ನಾನು ₹1,00,000 ಕನಸು ಕಾಣಕ್ಕೆ ಸಾಧ್ಯನಾ ಅಂತ ಅನ್ಕೋಬೇಡಿ. ನೋಡಿ, ಕನಸು ಕಾಣೋದಕ್ಕೆ ಏನೂ ಇಲ್ಲ ಅಲ್ವಾ? ಏನ ಹಣ ಕೊಡ್ಬೇಕಾ? ಇಲ್ಲ. ಸೊ ಹಾಗಾಗಿ ಒಂದು ವಿಷನ್ ಬೋರ್ಡನ್ನ ಮಾಡಿ. ಒಂದು ಕಾರ್ಡ್‌ಬೋರ್ಡ್ ಬಾಕ್ಸನ್ನ ತಗೊಳ್ಳಿ. ಪಿಂಟ್ರೆಸ್ಟಲ್ಲಿ ಆಗಿರ್ಬೋದು, ನಿಮ್ಗೆ ಇಷ್ಟ ಬರೋ ಮ್ಯಾಗಝೀನಲ್ಲಿ ಆಗಿರ್ಬೋದು, ನಿಮ್ಮ ಡ್ರೀಮ್ ಮನೆ ಹೇಗಿರುತ್ತೆ ಅದನ್ನ ಹಾಕ್ತಾ ಹೋಗಿ. ಒಂದು ಬೀಚ್ ವೆಕೇಷನ್‌ಗೆ ಹೋಗೋದಾಗಿರ್ಬೋದು, ಒಂದು ವೆಕೇಷನ್‌ಗೆ ಹೋಗೋದಾಗಿರ್ಬೋದು, ಅಥವಾ ನೀವು ಮದುವೆ ಆಗಿಲ್ಲದೆ ಹೋದ್ರೆ ನಿಮ್ಮ ಸಂಗಾತಿ ಹೇಗಿರ್ಬೇಕಪ್ಪ ಅನ್ನೋದು ಅಂತಕ್ಕಂಥದ್ದು ಮ್ಯಾನಿಫೆಸ್ಟ್ ಮಾಡಿ. ಮದುವೆ ಆಗಿದ್ರೆ ನಾನು ನನ್ನ ಸಂಗಾತಿ ಖುಷಿಯಾಗಿರ್ತಕ್ಕಂಥ ಫೋಟೋ ಆಗಿರ್ಬೋದು, ಅಥವಾ ಒಂದು ಹ್ಯಾಪಿ ವೆಕೇಷನ್ ಆಗಿರಬಹುದು, ಅಥವಾ ನಿಮ್ಮ ಡ್ರೀಮ್ ಕಾರ್ ಆಗಿರ್ಬೋದು, ಇದೆಲ್ಲವನ್ನು ಬರೀತಾ ಹೋಗಿ. ನಿಮ್ಗೆ ಡ್ರೀಮ್ ಪೆಟ್ಸ್ ತಗೊಳ್ಳೋದಾಗಿರ್ಬೋದು, ಏನನ್ನ ನಿಮ್ಗೆ ಏನೇನು ಗೋಲ್ಸ್ ಇರುತ್ತೆ ಅದನ್ನ ಹಾಕಿ ನಿಮ್ಮ ಕಣ್ಮುಂದೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ನೋಡೋ ರೀತಿ ಇರಬೇಕು. ಅದಾದ್ಮೇಲೆ ಅದನ್ನ ಆಗಿರೋ ರೀತಿ ವಿಷನ್ ಮಾಡ್ಕೋತಾ ಹೋಗಿ. ನೀವು ಒಂದು ಹೇಳಿದ್ರೆ ಒಂದು ಹೊಸ ಕಾರ್ ತಗೊಳ್ತೀರ ಅಂತ ಹೇಳಿದ್ರೆ, ಆ ಕಾರಿನ ಸ್ಮೆಲ್ ಆಗಿರ್ಬೋದು, ನೀವು ಡ್ರೈವ್ ಮಾಡ್ತಾ ಇರೋದಾಗಿರ್ಬೋದು, ನಿಮ್ಮ ಸಂಗಾತಿ ಜೊತೆ ಕೂತ್ಕೊಂಡು ಆ ಟ್ರಿಪ್ಪಿಗೆ ಹೋಗ್ತಾ ಇರೋದೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ನಗ್ತಾ ಇರೋದು, ಹೀಗೆ ಅದನ್ನ ಫೀಲ್ ಮಾಡ್ತಾ ಹೋಗಿ. ಎಷ್ಟೋ ಸತಿ ನಾವು ಅಫರ್ಮೇಷನ್ಸ್ ಹೇಳ್ಕೊತೀವಿ, ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅನ್ಕೊಂಡು ತುಂಬಾನೇ ಚೇಸ್ ಮಾಡ್ತಾ ಹೋಗ್ತೀವಿ. ನೋಡಿ, ಯಾವತ್ತೂ ತಿಳ್ಕೊಳ್ಳಿ, ನೀವು ಯಾವುದನ್ನ ಹಿಡಿಯಕ್ಕೆ ಹೋಗ್ತೀರ, ಅದು ನಿಮ್ಮಿಂದ ದೂರ ಹೋಗ್ತಾ ಹೋಗುತ್ತೆ. ಯಾವಾಗ ನೋಡಿ ಅದನ್ನೇ ಹೇಳ್ತಾರೆ, ಬಟರ್‌ಫ್ಲೈನ ಹಿಡಿಯಕ್ಕೆ ಹೋದ್ರೆ ಅದು ಹಾರ್ತಾ ಹೋಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಗಾರ್ಡನ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಒಂದಲ್ಲ 10 ಬಟರ್‌ಫ್ಲೈಗಳು ಬರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದನ್ನೂ ಚೇಸ್ ಮಾಡ್ತಾ ಹೋಗ್ಬೇಡಿ. ರಿಲೇಶನ್‌ಶಿಪ್ ಆಗಿರ್ಬೋದು, ಹಣ ಆಗಿರ್ಬೋದು, ಎಲ್ಲವೂ ಕೂಡ ಯೂನಿವರ್ಸ್ ಹೇಟ್ಸ್ ಡೆಸ್ಪಿರೇಷನ್. ಸೊ ನೀವು ತಾಳ್ಮೆಯಿಂದ ಸಮಾಧಾನ ಆಗಿದ್ರೆ ನಿಮ್ಮ ಜೀವನದಲ್ಲಿ ಏನಾಗಬೇಕೋ ಎಲ್ಲವೂ ಅದ್ರ ಟೈಮಿಂಗ್ ಮೂಲಕ ಆಗೇ ಆಗತ್ತೆ. ಸೊ ಈ ವಿಷನ್ ಬೋರ್ಡ್ ಅನ್ನ ನೋಡ್ತಾ ಹೋಗಿ. ಆಲ್ರೆಡಿ ಆಗಿರೋ ರೀತಿ ಫೀಲನ್ನು ಮಾಡ್ತಾ ಇರಿ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ? ಇದು ದೊಡ್ಡ ಸೀಕ್ರೆಟೇ ಹೌದು. ಏನಪ್ಪಾ ಅಂತ ಹೇಳಿದ್ರೆ, ಬೀಯಿಂಗ್ ಗ್ರೇಟ್‌ಫುಲ್. ನಾನು ನಿಮ್ಗೊಂದು ಪ್ರೀತಿಯಿಂದ ಒಂದು ಗಿಫ್ಟ್ ತಂದ್ಕೊಡ್ತೀನಿ. ಆ ಗಿಫ್ಟನ್ನು ನೀವು ಚೆನ್ನಾಗಿ ಬೈಕೊಂಡು, ಏನು ಮೇಡಮ್ ಈ ಕಲರ್ ಹಿಂಗಿದೆ, ಈ ಥರದ ತಂದ್ಕೊಡೋದು ಅಂತ ಹೇಳಿದ್ರೆ, ಮತ್ತೆ ನಾನು ನಿಮಗೆ ಗಿಫ್ಟ್ ತಂದ್ಕೊಡ್ತೀನಾ? ಇಲ್ಲ ಅಲ್ವಾ? ಸೊ ಯೂನಿವರ್ಸು ಕೂಡ ಹಾಗೆ. ನಮಗೆ ಈ ಜೀವನ ಅನ್ನೋದೇ ಒಂದು ಬ್ಯೂಟಿಫುಲ್ ಗಿಫ್ಟ್ ಅಲ್ವಾ? ಎಷ್ಟೋ ಜನ ಹುಟ್ತಾನೆ ಏನೋ ಒಂದು ಅಂಗವಿಕಲತೆಯಲ್ಲಿ ಇರುತ್ತೆ. ಅಂಥದ್ರಲ್ಲಿ ದೇವರು ಎಲ್ಲವನ್ನೂ ನಿಮಗೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ನೀವು ಗಾಡ್ಸ್ ಫೇವ್ರೆಟ್ ಚೈಲ್ಡ್ ಅಲ್ವಾ? ಎಲ್ಲ ವಿಷಯಕ್ಕೂ ಗ್ರೇಟ್‌ಫುಲ್ ಆಗಿರಿ. ಅಂತ ಹೇಳಿದ್ರೆ, ಮಲ್ಗಕ್ಕಿಂತ ಮುಂಚೆ ಇದನ್ನು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಚೇಂಜಸ್ ಆಗಲಿಲ್ಲ ಅಂತ ಹೇಳಿದ್ರೆ ನನ್ನ ಬಂದು ಕೇಳಿ. ಮಲ್ಗಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಸಣ್ಣ ವಿಷಯ ಆಗಿರ್ಬೋದು, ಆಯ್ತಾ? ಆ ವಿಷಯದ ಬಗ್ಗೆ ಗ್ರೇಟ್‌ಫುಲ್ ಆಗಿರಿ. ಆಯ್ತಾ? ಯಾರೋ ಒಬ್ರು ಬಂದು ನಿಮಗೆ ಕಾಂಪ್ಲಿಮೆಂಟ್ ಕೊಟ್ಟರು, ಯಾರೋ ಊಟ ಕೊಡಿಸಿದ್ರು, ಅಥವಾ ವಾಕಿಂಗ್ ಹೋಗಬೇಕಾದ್ರೆ ಮಾತನಾಡಿಸಿದ್ರು, ಒಂದು ಒಳ್ಳೆ ಮಾತನ್ನ ಹೇಳಿದ್ರು, ಏನಾದರೂ ಆಗಿರ್ಬೋದು, ಅಮ್ಮ ಅಡುಗೆ ಮಾಡೋದಾಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲಿ ಯಾವ ವಿಷಯಕ್ಕೆ ನೀವು ಗ್ರೇಟ್‌ಫುಲ್ ಆಗಿದ್ದೀರಾ ಅಂತ ಒಂದು 5 ವಿಷಯಗಳನ್ನು ಬರೀತಾ ಹೋಗಿ. ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ತುಂಬಾನೇ ಚೇಂಜಸ್ ಅನ್ನ ನೀವು ನೋಡ್ತಾ ಹೋಗ್ತೀರಾ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಒಂದು ಜಾರನ್ನ ತಗೊಳ್ಳಿ.
ಏನು ಮಾಡಿ ಅಂತ ಹೇಳಿದರೆ ಜಾರಿಗೆ ಹ್ಯಾಪಿನೆಸ್ಸನ್ನು ಏನಂತ ಹೇಳಿದ್ರೆ ಇವತ್ತೇನೋ ಒಂದು ವಿಷಯ ನಡೀತು, ನಿಮ್ಗೆ ತುಂಬ ಸಂತೋಷ ಸಿಕ್ತು, ಅದನ್ನು ಹಾಕ್ತಾ ಹೋಗಿ. ಏನೇನು ಖುಷಿ ಘಟನೆಗಳಾಗುತ್ತೆ ಮಲಗೋಕ್ಕಿಂತ ಮುಂಚೆ ಆ ಜಾರ್ ಒಳಗಡೆ ಹಾಕ್ತಾ ಇರಿ ಹೋಗಿ. ಯಾವಾಗಾದರೂ ನಿಮಗೆ ತುಂಬಾ ದುಃಖ ಆದಾಗ, ನೋವಾದಾಗ ಆ ಜಾರನ್ನು ಓಪನ್ ಮಾಡ್ತಾ ನೋಡಿ, ಎಷ್ಟೊಂದು ಖುಷಿ ಜೀವನಗಳಿರುತ್ತೆ. ಎಷ್ಟೋ ಸತಿ ನಾವು ಜೀವನವನ್ನೇ ಕಳ್ಕೋಬೇಕು ಅಂದ್ಕೊಂಡಿರ್ತೀವಿ, ಏನೋ ನಮಗೆ ಯಾರೂ ನಮ್ಮನ್ನು ಪ್ರೀತಿಸಲ್ಲ ಅಂತ ಹೇಳಿ ಅನಿಸಿದಾಗ ಅಂಥ ಟೈಮಲ್ಲಿ ಹೋಗಿ ಆ ಬಾಕ್ಸನ್ನು ಓಪನ್ ಮಾಡಿ ಬದುಕಕ್ಕೆ ಸಾವಿರಾರು ರೀಸನ್ ಸಿಗುತ್ತೆ. ನೀವು ಎಷ್ಟು ಸ್ಪೆಷಲ್ ಅನ್ನೋದನ್ನ ಆ ಜಾರ್ ತೋರಿಸ್ತಾ ಹೋಗುತ್ತೆ. ಇದನ್ನ ಮಾಡ್ತಾ ಹೋಗಿ. ಮತ್ತೊಂದೇನಪ್ಪಾ ಅಂತ ಹೇಳಿದ್ರೆ ಒಂದು ಡೈರಿ ತಗೊಳ್ಳಿ. ಅದರಲ್ಲಿ ನಿಮ್ಗೆ ಏನನ್ನ ನಿಮ್ಮ ಮುಂದಿನ ವರ್ಷ ಹೇಗಿರಬೇಕು, ಈ ವರ್ಷ ಹೇಗಿರಬೇಕು ಅನ್ನೋದನ್ನ ಸ್ಕ್ರಿಪ್ಟಿಂಗ್ ಮಾಡ್ತಾ ಹೋಗಿ. ಅಂತ ಹೇಳಿದ್ರೆ ನಾನು ಈ ವರ್ಷ 5 ಕೆಜಿ ಕಡಿಮೆ ಆಗಬೇಕು, ಈ ವರ್ಷ ನಾನು 1 ಲಕ್ಷ ಸಂಪಾದನೆ ಮಾಡಬೇಕು ತಿಂಗಳಿಗೆ, ಈ ವರ್ಷ ನಾನು ಮನೆ ತಗೋಬೇಕು, ಈ ವರ್ಷ ನಾನು ನನ್ನ ರಿಲೇಶನ್ಶಿಪ್ಗಳನ್ನು ಇಂಪ್ರೂವ್ ಮಾಡ್ಕೋತಾ ಹೋಗ್ಬೋದು. ಈ ಥರ ಎಲ್ಲವನ್ನು ಬರಿತಾ ಹೋಗಿ. ಹೇಗೆ ಬರಿಬೇಕಪ್ಪ ಅಂತ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸ್. ನಾನು ನನ್ನ ಕನಸಿನ ಮನೆಯಲ್ಲಿ ಇದ್ದೀನಿ, ನಾನು ನನ್ನ ಕನಸಿನ ಜಾಬಲ್ಲಿದ್ದೀನಿ, ನಾನು ತಿಂಗಳಿಗೆ 1 ಲಕ್ಷ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ. ಯಾಕೆ, ಏನು, ಹೆಂಗೆ ಅಂತ ಕ್ವಶನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಆಗಿರೋ ರೀತಿ ಎಲ್ಲವನ್ನು ಬರಿತಾ ಹೋಗಿ. ಅದನ್ನು ನಂಬ್ತಾ ಹೋಗಿ. ಮಲ್ಗೋಕ್ಕಿಂತ ಮುಂಚೆ ಅದನ್ನು ಓದಿ. ವಿಷನ್ ಬೋರ್ಡನ್ನು ಕೂಡ ಒಂದ್ಸತಿ ಫೀಲ್ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನೀವು ಏನು ಬೇಕೋ ಅದೆಲ್ಲವನ್ನು ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.